ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಮಿರರಿಂಗ್ ಇಂಪ್ಯಾಕ್ಟ್ ಅಲ್ಲಿ ಪ್ರತಿಬಿಂಬದ ರೂಪದಲ್ಲಿ ಮಕ್ಕಳು ಹೇಗೆ ಕಲಿತಾ ಹೋಗ್ತಾರೆ, ಇವತ್ತು ನಾವು ಅದನ್ನ ಒಂದು ಕತೆ ಮೂಲಕ ತಿಳ್ಕೊಳ್ಳೋಣ. ಪದವಿ ಸೋತು ಹೋಯ್ತು, ಅಜ್ಜಿ ಸುಕ್ಕುಗಟ್ಟಿದ ಕೈ ಗೆದ್ದಿತು. ಮಗು 6 ತಿಂಗಳು ಮಗುಗೆ ಲಸಿಕೆ ಹಾಕೋದಕ್ಕೆ ಒಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರ್ತಾರೆ. ಆ ಲಸಿಕೆ ಹಾಕ್ಸಿದ್ಮೇಲೆ ಮಗು ಜೋರಾಗಿ ರಂಪಾಟ ಶುರು ಮಾಡುತ್ತೆ. ಆ ಟೈಮಲ್ಲಿ ಆ 2-3 ಸೆಕೆಂಡ್ ಒಳಗೆ ಅವ್ರ ಪೇರೆಂಟ್ಸ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅಪ್ಪ ಎತ್ಕೊಂಡು ಸಮಾಧಾನ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅಮ್ಮ ಎತ್ಕೊಂಡು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಮಗುವಿನ ಅಳು ತಾರಕಕ್ಕೆ ಏರ್ತಾ ಇದ್ದಷ್ಟು ಇವ್ರ ಆತಂಕ, BP ರೈಸ್ ಆಗ್ತಾನೆ ಇದೆ. ಇಬ್ರು IT ಕಂಪನಿ ಉದ್ಯೋಗಿಗಳು. ಅವರ ಶಿಕ್ಷಣ, ಆಧುನಿಕತೆ ಇದ್ಯಾವುದೋ ಅಲ್ಲಿ ಮಗುವಿನ ಸಮಾಧಾನ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಎಷ್ಟೋ ಬೆಲೆ ಬಾಳೋ ಟಾಯ್ಗಳನ್ನ ತಂದು ಮಗು ಎದುರಿಗೆ ಆಟ ಆಡಿಸ್ತಾ ಇದ್ದಾರೆ. ಆ ಮಗು ಅಳು ನಿಲ್ಲಿಸ್ತಾನೆ ಇಲ್ಲ. ಟೆಕ್ನಾಲಜಿನ ಯೂಸ್ ಮಾಡಿ ಮಿಮಿಕ್ರಿ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಕಾರ್ಟೂನ್ಸ್ ನೋಡಕ್ ಇದ್ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು ಆ ಮಗು ರಚ್ಚೆನ ಬಿಡ್ತಾನೆ ಇಲ್ಲ. ಸೊ ಇಂಥ ಸಮಯದಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಹೆಲ್ಪ್ಲೆಸ್ ಫೀಲ್ ಆಗಿ ಸುಮ್ಮನೆ ನಿಂತ್ಕೊಬಿಡ್ತಾರೆ. ಆ ಮನೆಯಲ್ಲಿ ಇದ್ದಿದ್ದ ಒಂದು ಇರಿ ಜೀವ ಮಗು ಹತ್ರ ಬರುತ್ತೆ. ಮಗು ಯಾಕೆ ಇಷ್ಟು ರಚ್ಚೆ ಹೊಡೆದಿದೆ, ಜಸ್ಟ್ ಅದನ್ನ ಆ ಅಜ್ಜಿ ಸಮಾಧಾನವಾಗಿ ಆ 6 ತಿಂಗಳು ಎಲೆಗೂಸನ್ನ ಕೈಯಲ್ಲಿ ತಗೊಂಡು ತನ್ನ ಎದೆಗೆ ಆನಿಸ್ಕೊಳ್ಳುತ್ತೆ. ಎಂತ ವಿಸ್ಮಯ ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲೇ ಮಗು ಸಮಾಧಾನವಾಗಿ ನಿದ್ದೆಗೆ ಜಾರುತ್ತೆ. ಸೊ ಅಲ್ಲಿ ನೆರೆದಿದ್ದವ್ರಿಗೆಲ್ಲ ಇದು ಆಶ್ಚರ್ಯ ಶುರುವಾಗುತ್ತೆ. ಹೆಂಗೆ ಇದು ಮ್ಯಾಜಿಕ್ ಆಯ್ತು? ಅವ್ರು ಏನೇನೋ ಪ್ರಯತ್ನ ಪಟ್ರು, ಟಾಯ್ಸ್ ಜೊತೆ ಆಟ ಆಡ್ಸಕ್ ನೋಡಿದ್ರು, ಟೆಕ್ನಾಲಜಿ ಮೊಬೈಲ್ನ ಕೈ ಕೊಟ್ಟು ನೋಡಿದ್ರು, ಕಾರ್ಟೂನ್ಸ್ ತೋರಿಸಿದ್ರು, ಅವರೇ ಮಿಮಿಕ್ರಿ ಮಾಡಕ್ ನೋಡಿದ್ರು. ಏನಾದ್ರೂ ಮಗು ಕಾಮ್ ಆಗ್ತಾ ಇಲ್ಲ. ಈ ಅಜ್ಜಿ ಸ್ಪರ್ಶದಿಂದಲೇ ಆ ಮಗು ಯಾಕಷ್ಟು ಕಾಮ್ ಆಯ್ತು. ಸೊ ನೀವು ಹೊರಗೆ ತೋರಿಸ್ಕೊಳ್ಳೋ ರೀತಿಯಲ್ಲ, ನಿಮ್ಮ ಒಳಗೆ ಇರೋ ಆ ಭಯ, ಆತಂಕ, ಟೆನ್ಷನ್, ಒತ್ತಡ ಆ ಮಗು ಇಮಿಡಿಯೇಟ್ ಆಗಿ ಫೀಲ್ ಮಾಡುತ್ತೆ. ಅದನ್ನೇ ಮಿರರಿಂಗ್ ಇಂಪ್ಯಾಕ್ಟ್ ಅಂತ ಹೇಳೋದು ನಾವು. ನಿಮ್ಮ ಮನಸ್ಥಿತಿ ಹೇಗಿರುತ್ತಲ್ಲ, ಮಗು ಅದನ್ನ ರೆಪ್ಲಿಕೇಟ್ ಮಾಡೋ ಎಬಿಲಿಟಿ ಗಳಿಸ್ಕೊಂಡೇ ಹುಟ್ಟಿರುತ್ತೆ. ಸೊ ಮಗುನ ಸಮಾಧಾನ ಮಾಡಕ್ ಮುಂಚೆ ಇನ್ ಮುಂದೆ ನೀವು ಸಮಾಧಾನವಾಗಿದ್ದೀರಾ, ನಿಮ್ಮ ಮಾನಸಿಕ ಸಮತೋಲನ, ಭಾವನಾತ್ಮಕ ಆರೋಗ್ಯ, ದೈಹಿಕ ಆರೋಗ್ಯ, ಓವರ್ ಆಲ್ ವೆಲ್ ಬೀಯಿಂಗ್ಗೆ ಇಂಪಾರ್ಟೆನ್ಸ್ ಕೊಡಿ. ನಿಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ ಸ್ಟ್ರಾಂಗ್ ಆಗಿದ್ದಷ್ಟು, ಭದ್ರವಾಗಿದ್ದಷ್ಟು ಅದೇ ಕಾಮ್ನೆಸ್ ನ, ಅದೇ ಸಮತೋಲನ, ಅದೇ ಬ್ಯಾಲೆನ್ಸ್ ನ ನೀವು ನಿಮ್ಮ ಮುಂದಿನ ಪೀಳಿಗೆಗೂ ಅನ್ನೋಯಿಂಗ್ಲಿ ಮತ್ತೆ ಎಫರ್ಟ್ಲೆಸ್ಲಿ ಹಸ್ತಾಂತರಿಸ್ತಾ ಹೋಗ್ತೀರಾ. ಸೊ ನಿಮ್ಮಿಂದ ಬಂದಿರೋ ಆಸ್ತಿ, ಅಂತಸ್ತು, ಶಿಕ್ಷಣ ಇದನ್ನಷ್ಟೇ ನೀವು ದಾಟಿಸ್ತಾ ಹೋಗಲ್ಲ. ನಿಮ್ಮ ಲೈಫ್ ಸ್ಟೈಲ್ನ, ಖುಷಿಯಾಗಿ ಬದುಕೋ ರೀತಿನ, ಫ್ಯಾಮಿಲಿ ಎನ್ವಿರಾನ್ಮೆಂಟ್ನ, ಒಡನಾಟ ಇವೆಲ್ಲಾನು ಅನ್ಕಾನ್ಶಿಯಸ್ ಆಗಿ, ಎಫರ್ಟ್ಲೆಸ್ ಆಗಿ ಜನರೇಷನ್ ಇಂದ ಜನರೇಷನ್ಗೆ ದಾಟಿಸ್ತಾ ಹೋಗ್ತೀರ. ಇದ್ರ ಬಗ್ಗೆ ಅರಿವಿರ್ಲಿ. ನಿಮ್ಮ ಮೇಲೆ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿ. ಮಗುವಲ್ಲಿ ಏನ್ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಆ ಬದಲಾವಣೆಗೆ ಮೊದಲನೇ ಹೆಜ್ಜೆ ನಾನು ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೋಬಹುದಾ, ನನ್ನಲ್ಲಿ ಏನಾದ್ರೂ ಆ ಬದಲಾವಣೆಗೆ ರೂಟ್ ಕಾಸ್ ಅನ್ನ ಆಸ್ ಎ ಗಿಫ್ಟ್ ಆಗಿ ನಾನು ಮಗು ಕೊಟ್ಬಿಟ್ಟಿದ್ದೀನ, ಅದ್ರ ಮೇಲೆ ನಾನು ವರ್ಕ್ ಮಾಡಕ್ ಶುರು ಮಾಡಿದ್ರೆ ಅಲ್ಲಿ ಕರೆಕ್ಷನ್ಸ್ ಆಗುತ್ತಾ, ಈ ನಿಟ್ಟಿನಲ್ಲಿ ಯೋಚಿಸಿ ಪ್ರಯತ್ನ ಮಾಡಿ. ಹೀಗೆ ಪ್ರಯತ್ನ ಪಟ್ಟಾಗ ನಿಮಗೆ ಸಿಗೋ ಸಣ್ಣ ಸಣ್ಣ ಸಕ್ಸಸ್ನು ಕಮೆಂಟ್ಗಳ ರೂಪದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದು ಬೇರೆಯವರಿಗೂ ಈ ಪ್ರಯತ್ನಕ್ಕೆ ನಾಂದಿ ಮಾಡಿ ಕೊಡುವಂತಾಗಲಿ. ಧನ್ಯವಾದಗಳು.